ಒಂದು ಸುಂದರ ಕಾಡು. ಸೂರ್ಯೋದಯವಾಗುತ್ತಿದ್ದಂತೆ ಎಲ್ಲ ಪ್ರಾಣಿಗಳು ಕಾಡಿನಲ್ಲಿ ಸಂಚರಿಸುತ್ತಿದ್ದವು. ಇಂತಹ ಸಮಯದಲ್ಲಿ ಒಂದು ಜಿಂಕೆ ಆ ಕಾಡಿನಲ್ಲಿ ಹೋಗುತ್ತಿತ್ತು. ಅಲ್ಲಿಯೇ ಕುಳಿತಿದ್ದ ಸಿಂಹ ಜಿಂಕೆಯನ್ನ ನೋಡಿತ್ತು. ತಕ್ಷಣ ಜಿಂಕೆಯನ್ನ ಬೆನ್ನಟ್ಟಿತು. ಇದರಿಂದ ತಪ್ಪಿಸಿಕೊಂಡು ಜಿಂಕೆ ಕಾಡೆಲ್ಲ ಸುತ್ತಾಡಿತು. ತಕ್ಷಣ ಸಿಂಹ ಜಿಂಕೆಯನ್ನ ಹುಡುಕುತ್ತಾ ಹೊರಟಿತ್ತು. ಕಾಡೆಲ್ಲ ಸುತ್ತಾಡಿ ಕೊನೆಗೆ ಜಿಂಕೆಯ ಹತ್ತಿರವೇ ಬಂದಿತ್ತು. ಕೊನೆಗೆ ಜಿಂಕೆ ಆ ಸಿಂಹದ ಎದುರು ಸಿಕ್ಕಿ ಹಾಕಿಕೊಂಡಿತ್ತು. ಇನ್ನೇನು ತಿನ್ನಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಒಬ್ಬ ಹುಡುಗ ಬಂದನು. ಆಗ ಅವನು ಸಿಂಹಕ್ಕೆ ಹೀಗೆ ಹೇಳಿದ, ನೋಡು ಸಿಂಹ, ಆ ಜಿಂಕೆಗೆ ಇನ್ನೂ ಪುಟ್ಟ ಮರಿಗಳಿವೆ. ಅವುಗಳಿಗೆ ಆಹಾರ ಹುಡುಕುತ್ತಾ ಬಂದಿದೆ. ನೀನು ಅದನ್ನ ತಿಂದರೆ ಆ ಮರಿಗಳು ಅನಾಥವಾಗುತ್ತವೆ ಎಂದು ಹೇಳಿದ. ಆಗ ಆ ಸಿಂಹ ಅದನ್ನ ಬಿಟ್ಟು ಅಲ್ಲಿಂದ ಹೊರಟಿತು. ಆ ಹುಡುಗನ ಮಾತು ಕೇಳಿ ಸಿಂಹ ಜಿಂಕೆಯನ್ನ ತಿನ್ನದೆ ಕಾಡಿಗೆ ವಾಪಸ್ ಹೊರಟು ಹೋಯಿತು.